Hello, you are welcome to Akhanda Spoken English class. And dear children, in today's class, we are going to learn the difference between is, am, and was. In today's class, we are going to learn the difference between is, am, and was. ಮಕ್ಕಳ ಇವತ್ತಿನ ಕ್ಲಾಸಲ್ಲಿ ನಾವು ಈಸು ಆಮು ಮತ್ತೆ ವಾಜ್ ಮಧ್ಯೆ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನು ನೋಡಕ್ ಹೊಂಟಿದ್ದೀವಿ. ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ. ಈಸ್ ಅಂದ್ರೆ ಈಗ, ಆಮ್ ಅಂದ್ರೂ ಕೂಡ ಈಗ. ಅದೇ ವಾಜ್ ಅಂದ್ರೆ ಆವಾಗ. ವಾಜ್ ಅಂದ್ರೆ ಆವಾಗ. ಅಂಡರ್ಸ್ಟ್ಯಾಂಡ್? ಎಷ್ಟೋ ಮಕ್ಕಳಿಗೆ ಕನ್ಫ್ಯೂಷನ್ ಇದೆ. ಅದಕ್ಕೆ ಈಗ ನೋಡ್ರಿ, ನಾವು ಈಸ್ ಅನ್ನ ನಾವು ಯಾವಾಗ್ಲೂ ಹಿ, ಸಿ, ಇಟ್ಟೊಂದಿಗೆ ಯೂಸ್ ಮಾಡ್ತೀವಿ. ಅದೇ ಆಮ್ ಅನ್ನ ಐ ಒಂದಿಗೆ ಯೂಸ್ ಮಾಡ್ತೀವಿ. ಇಲ್ಲಿ ವಾಜ್ ಐ ಒಂದಿಗೂ ಕೂಡ ಯೂಸ್ ಮಾಡ್ತೀವಿ. ಅದೇ ರೀತಿ ಹಿ, ಸಿ, ಇಟ್ಟೊಂದಿಗೆ ಯೂಸ್ ಮಾಡ್ತೀವಿ. ಅಂದ್ರೆ ಇವು ಎರಡನ್ನ ಕೂಡ್ಕೊಂಡು ಈಸ್ ಆಮ್ ಏನಾಗುತ್ತೆ ಅಂತಂದ್ರೆ ಪಾಸ್ಟಿಗೆ ಹೋದಾಗ ವಾಜ್ ಆಗುತ್ತೆ. ಈಸ್ ಆಮ್ ವಾಜ್ ಆಗುತ್ತೆ ಪಾಸ್ಟಿಗೆ ಹೋದಾಗ. ಈ ನೋಡ್ರಿ, ಈಗ ಮತ್ತು ಆಮ್ ಅಂದ್ರೆ ಈಗ ಅಥವಾ ಸದ್ಯ ಅಂತ, ಅಥವಾ ಈವಾಗ ಅಂತ. ಈವಾಗ ಮಾಡ್ತಾ ಇರ್ತಕ್ಕಂತಹ ಕೆಲಸದ ಬಗ್ಗೆ ಹೇಳ್ತಕ್ಕಂಥದ್ದು. ಅದೇ ವಾಜ್ ಅಂದ್ರೆ ಆವಾಗ ಮಾಡ್ತಾ ಇರ್ತಕ್ಕಂತಹ ಕೆಲಸದ ಬಗ್ಗೆ ಹೇಳ್ತಕ್ಕಂಥದ್ದು. ಈಗ ಅಂದ್ರೆ ಏನು ಮತ್ತೆ ಆವಾಗ ಅಂದ್ರೆ ಏನು ಅಂತ. ಈಗ ಅಂದ್ರೆ ಉದಾಹರಣೆಗೆ ಸದ್ಯ ನಾವು ಮಾಡ್ತಾ ಇರ್ತಕ್ಕಂತಹ ಕೆಲಸ. ಉದಾಹರಣೆಗೆ ನನ್ನ ಕೈಯಲ್ಲಿ ಪೆನ್ ಇದೆ. ಪೆನ್ ಎಷ್ಟಿದೆ? ಒಂದಿದೆ. ಒಂದಿದ್ದಾಗ ನಾವು ಈಸನ್ನ ಯೂಸ್ ಮಾಡ್ತೀವಿ. ಅದೇ ಹೆಂಗೆ ಅಂದ್ರೆ ಪೆನ್ ಈಸ್ ಇನ್ ದ ಹ್ಯಾಂಡ್ ಅಂತ ಹೇಳ್ತೀವಿ. ಪೆನ್ ಈಸ್ ಇನ್ ದ ಹ್ಯಾಂಡ್ ಅಂತ ಹೇಳ್ತೀವಿ. ಪೆನ್ನು ಕೈಯಲ್ಲಿದೆ. ಅದೇ ನಾನು ಕೈಯಲ್ಲಿ ಪೆನ್ನನ್ನ ಹಿಡಿದಿದ್ದೀನಿ ಅಂತ ಹೇಳಬೇಕಾಗಿದೆ ನನಗೆ. ನಾನು ಆಮ್ ಯೂಸ್ ಮಾಡಬೇಕಾಗಿದೆಯಾ? ಸದ್ಯ ನಾನು ಕೈಯಲ್ಲಿ ಪೆನ್ನನ್ನ ಹಿಡಿದಿದ್ದೀನಿ ಅಂತ ಹೇಳಬೇಕಾಗಿದೆ. ಹೆಂಗ್ ಹೇಳ್ತೀನಿ ನಾನು? ಐ ಆಮ್ ಹೋಲ್ಡಿಂಗ್ ದಿ ಪೆನ್ ಇನ್ ಮೈ ಹ್ಯಾಂಡ್. ಐ ಆಮ್ ಹೋಲ್ಡಿಂಗ್ ದ ಪೆನ್ ಇನ್ ಮೈ ಹ್ಯಾಂಡ್ ಅಂತ ಹೇಳ್ತೀನಿ ನಾನು. ಅಂದ್ರೆ ಸದ್ಯ ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೀನಿ. ಯಾವ ಕೆಲಸ? ಕೈಯಲ್ಲಿ ಪೆನ್ನನ್ನು ಹಿಡಿದುಕೊಂಡಿರ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಪೆನ್ ನನ್ನ ಕೈಯಲ್ಲಿ ಇದೆ. ಪೆನ್ ಏನು ಕೆಲಸ ಮಾಡ್ತಾ ಇಲ್ಲ. ಎಲ್ಲಿದೆ? ಕೈಯಲ್ಲಿದೆ. ಪೆನ್ ಈಸ್ ಇನ್ ದ ಹ್ಯಾಂಡ್ ಅಂತ ಹೇಳ್ತೀನಿ. ಅಂಡರ್ಸ್ಟ್ಯಾಂಡ್? ಸದ್ಯ ಇರ್ತಕ್ಕಂಥದ್ದು. ಅದೇ ಪೆನ್ನು, ಈಗ ಪೆನ್ ಕೈಯಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. ಪೆನ್ನು ಕೈಯಲ್ಲಿ ಇತ್ತು ಅಂತ ಹೇಳಬೇಕಾಗಿದೆ ನಾನು. ಇತ್ತು, ಈಗಿಂದೀಗನೇ ಒಂದು 2 ನಿಮಿಷದ ಹಿಂದೆ ಅಥವಾ 1 ನಿಮಿಷದ ಹಿಂದೆ ಪೆನ್ ನನ್ನ ಕೈಯಲ್ಲಿ ಇತ್ತು. ಅವಾಗಿತ್ತು, ಈಗ ಇಲ್ಲ. ಈಗ ಅಂಡರ್ಸ್ಟ್ಯಾಂಡ್? ಅದು ಇತ್ತು ಅಂತ ಹೇಳ್ಬೇಕಾದ್ರೆ ಪೆನ್ ವಾಸ್ ಇನ್ ಮೈ ಹ್ಯಾಂಡ್ ಅಂತ ಹೇಳ್ತೀನಿ. ಪೆನ್ ವಾಸ್ ಇನ್ ಮೈ ಹ್ಯಾಂಡ್ ಅಂತ ಹೇಳ್ತೀನಿ. ಈಗ ಪೆನ್ ಈಸ್ ಇನ್ ಮೈ ಹ್ಯಾಂಡ್ ಅಂತ ಹೇಳ್ತೀನಿ. ಇದ್ರ ಮಧ್ಯೆ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಸೇಮ್ ಇದೆ. ಸಬ್ಜೆಕ್ಟ್ ಇಲ್ಲೂ ಕೂಡ ಪೆನ್ ಇದೆ. ಸಬ್ಜೆಕ್ಟ್ ಇಲ್ಲೂ ಕೂಡ ಪೆನ್ ಇದೆ. ಅದೇ ರೀತಿ ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗಿದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಸಮಯವನ್ನು ಸೂಚಿಸ್ತಾ ಇದೆ. ಏನಂತ? ಸದ್ಯ ಇದೆ ಅಂತ ಹೇಳ್ಬೇಕಾದ್ರೆ ಯಾವಾಗ ನನ್ನ ಕೈಯಲ್ಲಿ ಪೆನ್ ಇದೆ ಅಲ್ವೇ, ಆವಾಗ ನಾನು ಹೇಳ್ತೀನಿ ಏನಂತ? ಈಸ್ ಅಂತ ಹೇಳ್ತೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟಿದಾವೆ ಪೆನ್ನು? ಒಂದಿದೆ, ಕೇವಲ ಒಂದೇ ಇದೆ, ಸಿಂಗುಲರ್ ಇದೆ. ಸಿಂಗುಲರ್ ಇದೆ. ಪೆನ್ ಇಸ್ ದ ಸಬ್ಜೆಕ್ಟ್. ಓಕೆ, ಪೆನ್ ಸಬ್ಜೆಕ್ಟ್ ಇದೆ. ಇದು ಒಂದೇ ಇದೆ, ಸಿಂಗುಲರ್ ಇದೆ. ಆವಾಗ ನಾನು ಏನ್ ಹೇಳ್ತೀನಿ? ಪೆನ್ ಈಸ್ ಇನ್ ದ ಹ್ಯಾಂಡ್ ಅಂತ ಹೇಳ್ತೀನಿ ನಾನು. ಒಂದೇ ಇದೆ, ಇನ್ ದ ಹ್ಯಾಂಡ್. ಅಂಡರ್ಸ್ಟ್ಯಾಂಡ್? ಅಬ್ಜೆಕ್ಟ್ ಪಾರ್ಟ್ ಕೂಡ ಸೇಮ್ ಇದೆ. ಇಲ್ಲೂ ಕೂಡ ಪೆನ್ ಇದೆ. ಬಟ್ the helping verb is changed. Because of this helping verb, the meaning, there is difference in the meaning between this sentence and this sentence. ಈ ವಾಕ್ಯ ಮತ್ತು ಆ ವಾಕ್ಯದ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಯೂ ಕೂಡ ಏನಿದೆ? ಇನ್ ಮೈ ಹ್ಯಾಂಡ್ ಇದೆ. ಇಲ್ಲಿಯೂ ಕೂಡ ಇನ್ ಮೈ ಹ್ಯಾಂಡ್ ಅಂತಿದೆ. ಅಂಡರ್ಸ್ಟ್ಯಾಂಡ್? ಈ ಕೇವಲ ಈ ವಾಕ್ಯ ಮತ್ತು ಆ ವಾಕ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಬ್ದದ ಒಂದು ಬದಲಾವಣೆ, ವ್ಯತ್ಯಾಸ. ಅದೇನು ಇಲ್ಲಿ ಈಸ್ ಅಂತಿದೆ, ಇಲ್ಲಿ ವಾಜ್ ಅಂತಿದೆ. ಅದೇ ಕಾರಣಕ್ಕೆ ಇದರ ಅರ್ಥ ಏನಾಗುತ್ತೆ ಅಂದ್ರೆ
ಸದ್ಯ ನನ್ನ ಕೈಯಲ್ಲಿ ಪೆನ್ ಇದೆ ಅಂತ ಅರ್ಥ. ಪೆನ್ ಈಸ್ ಇನ್ ಮೈ ಹ್ಯಾಂಡ್ ಅಂದ್ರೆ ಅದೇ ಪೆನ್ ವಾಸ್ ಇನ್ ಮೈ ಹ್ಯಾಂಡ್ ಅಂತ ಹೇಳಿದ್ರೆ ಇತ್ತು ಅಂತ ಹೇಳ್ತಕ್ಕಂಥದ್ದು. ಬಿಕಾಸ್ ಆಫ್ ದಿಸ್ single word the meaning is going to change in this sentence. Understand? ಇದು ಮತ್ತೆ ಇದ್ರ ಮಧ್ಯೆ ಈಗ ನಿಮಗೆ ಅರ್ಥ ಆಗಿರ್ಬೇಕು ಅನ್ಕೋತೀನಿ ನಾನು. ವಾಸ್ ಅಂದ್ರೆ ಇತ್ತು, ಈಸ್ ಅಂದ್ರೆ ಇದೆ. ಈಗ ಅದಕ್ಕೆ ಕೆಲವು ಉದಾಹರಣೆಗಳನ್ನ ಹೇಳ್ತೀವಿ ನಾವು. ಹೆಂಗೆ ಈಗ ಹಿ ಸಿ ಇಟ್ ಅನ್ನ ಯೂಸ್ ಮಾಡ್ತೀವಿ ನಾವು. ಅದೇ ರೀತಿ ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಈಗ ರವಿ ವಾಸ್ with me yesterday. Understand? ರವಿಯು ನಿನ್ನೆ ನನ್ನೊಂದಿಗೆ ಇದ್ದ ಅಂತ ಹೇಳ್ತಕ್ಕಂತಹ ಮಾತು. ಅದೇ ಸೆಂಟೆನ್ಸ್ ಅನ್ನ ಹಿಂಗ್ ಬರೀರಿ ನೋಡೋಣ. ಈಗ ಹೆಂಗೆ ರವಿ ಈಸ್ ವಿತ್ ಮೀ ನಾವ್. ಇಲ್ಲಿ ನೋಡ್ರಿ ಎಸ್ಟರ್ಡೇ ಮತ್ತು ನಾವು ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಾವಂದ್ರೆ ಈಗ ಸದ್ಯ ರವಿಯು ನನ್ನೊಂದಿಗಿದ್ದಾನೆ ಅಂತ ಹೇಳ್ತಕ್ಕಂಥದ್ದು. ಅದೇ ಎಸ್ಟರ್ಡೇ ಅಂತ ಬಂತು. ಇಟ್ ಈಸ್ ಶೋಯಿಂಗ್ ದ ಪಾಸ್ಟ್ ಆಕ್ಷನ್. ನಿನ್ನೆ ರವಿಯು ನನ್ನೊಂದಿಗಿದ್ದ ಅಂತ ಹೇಳ್ತಕ್ಕಂಥದ್ದು. ನಿನ್ನೆ ರವಿಯು ನನ್ನೊಂದಿಗೆ ಇದ್ದ ಅಂತ ಹೇಳ್ತಕ್ಕಂಥದ್ದು ಆವಾಗ. ಅಂಡರ್ಸ್ಟ್ಯಾಂಡ್? ಅದನ್ನೇ ಈಗ ಇನ್ನೊಂದು ರೀತಿಯಲ್ಲಿ ನಾವು ಹೆಂಗ್ ಹೇಳ್ತೀವಿ ಅಂತಂದ್ರೆ, ಈಗ ಇನ್ನೊಂದು ರೀತಿಯಲ್ಲಿ ಹೆಂಗ್ ಹೇಳ್ತೀವಿ ಅಂದ್ರೆ she is reading a book ಅಂದ್ರೆ ಸದ್ಯ ಅವಳ ಪುಸ್ತಕವನ್ನು ಓದ್ತಾ ಇದ್ದಾಳೆ. ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಳೆ, ಕೈಯಲ್ಲಿ ಬುಕ್ ಇದೆ, ಓದ್ತಾ ಇದ್ದಾಳೆ. ಅವಾಗ ಹೇಳ್ತೀವಿ she is reading a book. ಅಂಡರ್ಸ್ಟ್ಯಾಂಡ್? ಅದೇ ರೀತಿ I am waiting for my friend. ನಾನು ನನ್ನ ಗೆಳೆಯನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸದ್ಯ ನಿಂತಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ, ಆ ಕೆಲಸ ನಡೀತಾ ಇದೆ. ಅದೇ ರೀತಿ ರಾಜು ಈಸ್ ರೈಡಿಂಗ್ ದಿ ಬೈಕ್. ರಾಜು ಈಸ್ ರೈಡಿಂಗ್ ದ ಬೈಕ್. ರಾಜು ಬೈಕನ್ನ ನಡೆಸ್ತಾ ಇದ್ದಾನೆ. ಅದೇ ರೀತಿ ರಮೇಶ್ ಈಸ್ ಡ್ರಿಂಕಿಂಗ್ ಕಾಫಿ. ರಮೇಶ್ ಈಸ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ಕೈಯಲ್ಲಿ ಕಪ್ಪಿದೆ, ರಮೇಶನ್ ಕಾಫಿಯನ್ನ ಕುಡಿತಾ ಇದ್ದಾನೆ ಅಂತ ಹೇಳ್ತಕ್ಕಂಥದ್ದು. ಅದೇ ಇದ್ರ ಬದಲಾಗಿ ನಾವು ವಾಸನ್ನ ಯೂಸ್ ಮಾಡಿದ್ರೆ ಇಲ್ಲಿ ಈಸ್ ಇದೆ. ಈಗ ನಾನೆಂದೆ ಸಿ ವಾಸ್ ರೀಡಿಂಗ್ ಅ ಬುಕ್ ಅಂದ್ರೆ ಅರ್ಥ ಚೇಂಜ್ ಆಗುತ್ತೆ. ಆ ಕುರ್ಚಿ ಮೇಲೆ ಅವಳು ಇಲ್ಲ, ಈಗ ಪುಸ್ತಕ ಅವಳ ಕೈಯಲ್ಲಿ ಇಲ್ಲ, ಅವಳು ಪುಸ್ತಕವನ್ನು ಓದ್ತಾ ಇದ್ದಳು ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಅಂತಕ್ಕಂಥದ್ದು. ಇದರಲ್ಲಿ ನಾವು ವಾಸ್ ಯೂಸ್ ಮಾಡಿದ್ರೆ ಐ ವಾಸ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ನಾನು ನನ್ನ ಗೆಳೆಯನಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಈಗ ಅಲ್ಲಿಲ್ಲ, ನಾನು ವೇಟ್ ಮಾಡ್ತಾ ಇಲ್ಲ ನಾನು. ಅದೇ ರೀತಿ ರಾಜು ಈಸ್ ಡ್ರಿಂಕಿಂಗ್ ರೈಡಿಂಗ್ ದ ಬೈಕ್. ಈ ನೋಡ್ರಿ, ರಾಜು ಈಸ್ ರೈಡಿಂಗ್ ದ ಬೈಕ್ ಅಂದ್ರೆ ಬೈಕ್ ಮೇಲೆ ಕೂತ್ಕೊಂಡಿದ್ದಾನೆ, ಬೈಕ್ ಓಡ್ತಾ ಇದೆ. ಅವಾಗ ನಾವು ನೋಡಿದೀವಿ, ಅವಾಗ ಹೇಳ್ತೀವಿ ರಾಜು ಈಸ್ ರೈಡಿಂಗ್ ದ ಬೈಕ್ ಅಂತ. ಈಗ ಬೈಕ್ ಇದು ನಿಲ್ಸ್ಬಿಟ್ಟಿದ್ದಾನೆ, ಬೈಕ್ ಮೇಲೆ ಅವನು ಇಲ್ಲ. ಅವಾಗ ಏನ್ ಹೇಳ್ತೀವಿ? ರಾಜು ವಾಸ್ ರೈಡಿಂಗ್ ದ ಬೈಕ್ ಅಂತ ಹೇಳ್ತೀವಿ. ಅದೇ ರೀತಿ ರಮೇಶ್ ಇಸ್ ಡ್ರಿಂಕಿಂಗ್ ಕಾಫಿ. ರಮೇಶನ್ ಕೈಯಲ್ಲಿ ಕಾಫಿ ಇದೆ, ಕಪ್ಪಿದೆ, ಕಪ್ಪಲ್ಲಿ ಕಾಫಿ ಇದೆ, ಕುಡಿತಾ ಇದ್ದಾನೆ. ದ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಅವಾಗ ಏನ್ ಹೇಳ್ತೀವಿ? ರಮೇಶ್ ಈಸ್ ಡ್ರಿಂಕಿಂಗ್ ದ ಕಾಫಿ. ಇವಾಗ ರಮೇಶ್ ವಾಸ್ ಡ್ರಿಂಕಿಂಗ್ ದ ಕಾಫಿ ಅಂತ ನಾವು ಒಂದು ವೇಳೆ ಹೇಳಿದ್ರೆ, ಕಾಫಿ ಟೇಬಲ್ ಮೇಲಿದೆ, ಕಪ್ಪು ಟೇಬಲ್ ಮೇಲಿದೆ, ರಮೇಶನ್ ಸುಮ್ಮನೆ ಕೂತ್ಕೊಂಡಿದ್ದಾನೆ, ಕಪ್ಪು ಕೈಯಲ್ಲಿ ಇಲ್ಲ, ಇದು ಕಾಫಿ ಕಪ್ಪು. ಅವಾಗ ಏನ್ ಹೇಳ್ತೀವಿ? ರಮೇಶ್ ವಾಸ್ ಡ್ರಿಂಕಿಂಗ್ ಕಾಫಿ ಬಿಫೋರ್ ಅ ಮಿನಿಟ್. ಬಿಫೋರ್ ಆ ಮಿನಿಟ್ ಅಂತಕ್ಕಂತಹ ವಿಚಾರವನ್ನ ನಾವು ಹೇಳ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ? ಐ ವಾಸ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್. ಓಕೆ? ಅದೇ ಪ್ರೆಸೆಂಟ್ ಅಲ್ಲಿ ಏನಾಗುತ್ತೆ? ಐ ಆಮ್ ಆಗುತ್ತೆ, ಹಿ ಈಸ್ ಆಗುತ್ತೆ, ಸಿ ಈಸ್ ಆಗುತ್ತೆ, ಇಟ್ ಈಸ್ ಆಗುತ್ತೆ.
ಆಯೊಂದಿಗೆ ಆಮ್ ಹೋಗುತ್ತೆ. ಇವೆಲ್ಲ ಕೂಡ್ಕೊಂಡು ನಾವು ಪಾಸ್ಟಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ವಾಸ್ ಅಂತ ಹೇಳ್ತೀವಿ, ಇತ್ತು ಅಂತ ಹೇಳ್ತಕ್ಕಂಥದ್ದು. ಯಾವಾಗ್ಲೂ ನಾವು ಮಾತಾಡುವಾಗ ಈಗ ಯಾರೋ ನಮ್ ಕ್ಲಾಸ್ಮೇಟ್ ಇದ್ದಿರ್ತಕ್ಕಂಥವ್ರು ಭೇಟಿ ಆಗ್ತಾರೆ ನಮ್ಗೆ, ಅವಾಗ ನಾವು ಹೇಳ್ತೀವಿ ಹಿ ಈಸ್ ಮೈ ಕ್ಲಾಸ್ಮೇಟ್ ಅಂತ ಅಲ್ಲ, ಅದೇನು ಹಿ ವಾಸ್ ಮೈ ಕ್ಲಾಸ್ಮೇಟ್ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಇದೆ ಈಸ್ ಆಮ್ ಎರಡು ಏನಾಗುತ್ತೆ ವಾಸ್ ಆಗುತ್ತೆ. ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಈಸ್ ಆಮ್ ಅನ್ನ ವಾಸ್ ಆಗಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಮನುಷ್ಯನಿದ್ದನು ಅಂತ ಹೇಳ್ಬೇಕಾಗಿದೆ. ಅದನ್ನ ಹೆಂಗ್ ಹೇಳ್ತೀವಿ? ಒನ್ಸ್ ಅಪಾನ್ ಎ ಟೈಮ್ ಇನ್ ಅ ವಿಲೇಜ್ ದೇರ್ ಡ್ಯಾಶ್ ಎ ಮ್ಯಾನ್. ಈಸ್ ಬರುತ್ತೋ ವಾಸ್ ಬರುತ್ತೋ? ದೇರ್ ವಾಸ್ ಅ ಮ್ಯಾನ್. ಒನ್ಸ್ ಅಪಾನ್ ಎ ಟೈಮ್ ಇನ್ ಎ ಸ್ಮಾಲ್ ವಿಲೇಜ್ ದೇರ್ ವಾಸ್ ಅ ಮ್ಯಾನ್. ಅವನು ತುಂಬಾ ಒಳ್ಳೆಯವನಾಗಿದ್ದ, ಆಗಿದ್ದ, ಈಗಿಲ್ಲ ಆಗಿದ್ದ. ಹಿ ವಾಸ್ ಎ ಗುಡ್ ಮ್ಯಾನ್. ಪ್ರತಿ ದಿವಸ ಅವನು ಮಾರ್ಕೆಟ್ಗೆ ಹೋಗುತ್ತಿದ್ದನು, ಹೋಗ್ತಾ ಇದ್ದ. ದ ಪ್ರೊಸೆಸ್ ವಾಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್ ಇನ್ ದ ಪಾಸ್ಟ್. ಎವ್ರಿ ಡೇ ಹಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್ ಆರ್ ಹಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್ ಎವ್ರಿ ಡೇ. ಅಂಡರ್ಸ್ಟ್ಯಾಂಡ್? ಒಂದು ದಿವಸ ಅವನು ಒಂದು ಮರದ ಕೆಳಗೆ ನಿಂತಿದ್ದನು. ಒನ್ ಡೇ ಹಿ ವಾಸ್ ಸ್ಟ್ಯಾಂಡಿಂಗ್ ಅಂಡರ್ ಎ ಟ್ರೀ. ಈ ರೀತಿಯಾಗಿ ಹೇಳ್ತೀವಿ. ಇದೆಲ್ಲ ವಾದ್ ಬರುತ್ತೆ, ಪಾಸ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದೆ ಅನ್ಬೇಕಾರೆ ಈದ್ ಅಂತ ಹೇಳ್ತೀವಿ. ಅವನು ಒಳ್ಳೆ ಮನುಷ್ಯ, ಈಸ್ ಎ ಗುಡ್ ಮ್ಯಾನ್. ಅವನು ಶಿಕ್ಷಕನಾಗಿದ್ದಾನೆ, ಈಸ್ ಎ ಟೀಚರ್, ಈಸ್ ಎ ಗುಡ್ ಟೀಚರ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಅವನಿಗಿಲ್ಲ ಅಂದ್ರೆ ಹಿ ವಾಸ್ ಎ ಗುಡ್ ಟೀಚರ್. ಅಂಡರ್ಸ್ಟ್ಯಾಂಡ್? ಎಲ್ಲ ಒಂದು ಸ್ಕೂಲಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ, ಒಳ್ಳೆಯವನಾಗಿದ್ದ. ಆ ಸಂದರ್ಭದಲ್ಲಿ ಹೇಳ್ತೀವಿ ಈಸ್ ಎ ಗುಡ್ ಟೀಚರ್ ಅಂತ. ಅವನು ಬಿಟ್ಟು ಹೋಗಿದ್ದಾನೆ, ಈಗ ಹಿ ವಾಸ್ ಎ ಗುಡ್ ಟೀಚರ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ನಾವು ಏನ್ ಮಾಡ್ತೀವಿ ಈಸು ಆಮ್ ವಾದ್ ಆಗ್ತವೆ. ವಾದ್ ಅಂದ್ರೆ ಇತ್ತು, ಇದ್ದನು, ಇದ್ದಳು, ಇದ್ದೆ, ಆ ಕೆಲಸವನ್ನ ಮಾಡ್ತಾ, ಅಥವಾ ಸುಮ್ಮನೆ ಇದ್ದೆ. ಅಂಡರ್ಸ್ಟ್ಯಾಂಡ್? ಐ ವಾಸ್ ದೇರ್ ಇನ್ ಡೆಲ್ಲಿ yesterday. I was there in Delhi. Understand? She was with me in the college. She was my classmate. He was my classmate ಅಂತ ಹೇಳ್ತೀವಿ. ಈಗ ಸದ್ಯ ಇರೋದು he is my colleague ಅಂತ ಹೇಳ್ತೀವಿ. he is my colleague, he is my friend, he is my walking mate ಅಂತ ಹೇಳ್ತೀನಿ ನಾನು. ಅಂಡರ್ಸ್ಟ್ಯಾಂಡ್? he is my classmate. ಇರ್ತಕ್ಕಂಥ ಯಾವ ವಿದ್ಯಾರ್ಥಿ ಹೇಳ್ತಾನೆ. ಈ ರೀತಿಯಾಗಿರ್ತಕ್ಕಂಥದ್ದು. ಇದಕ್ಕೆ ನಾವು ಈಸ್ ಮತ್ತು ಆಮ್ ಅನ್ನ ವಾಸ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆರ್ ಮತ್ತು ವರ್ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳೋಣ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮ ಕೊಡ್ತೇನೆ. ಥ್ಯಾಂಕ್ ಯು.